ಇವತ್ತಿನ ವಿಡಿಯೋದಲ್ಲಿ ನಾನು ಬೀಡ್ಸ್ಗಳನ್ನು ಬಳಸಿ ಪರ್ಫೆಕ್ಟಾಗಿ ಬೇಸ್ ಲೈನನ್ನು ಯಾವುದೇ ರೀತಿಯ ಸುಕ್ಕು ಬರದೇ ಇರೋ ರೀತಿ ಯಾವ ಥರ ಹಾಕಬೇಕಂತ ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲು ನೋಡಿ, ಈ ಥರ ಗಂಟು ಹಾಕಿರೋ ಥ್ರೆಡ್ಡನ್ನು, ಅರಳೆ ದಾರ ಇರುತ್ತಲ್ಲ ಅದನ್ನು ಗಂಟು ಹಾಕಿ ಇಟ್ಕೋಬೇಕು. ಇದನ್ನು ಈ ಥರ ಬೆರಳಿಗೆ ಸುತ್ಕೋಬೇಕು. ಈ ಥರ ಸ್ವಲ್ಪ ಬಿಟ್ಕೊಂಡು ಸುತ್ಕೋಬೇಕು. ಇಲ್ಲಿ ನಾವು ಹಾಕ್ತಾ ಇದ್ದಾಗ ಖಾಲಿ ಆದಾಗೆಲ್ಲ ಈ ಥರ ಬಿಟ್ಕೋಬೇಕು. ಈ ಕಡೆಯಿಂದ ಈ ಥರ ಸುತ್ತಾ ಹೋಗ್ಬೇಕು. ಈ ಥರ ಇಲ್ಲಿ ನೀವು ಲೂಸಾಗಿ ಬಿಟ್ಕೊಂಡ್ರೆ ಡಿಸೈನ್ ಮಾಡ್ಕೊಳ್ಳುವಾಗ ಚೈನ್ ಕೂಡ ಲೂಸಾಗಿ ಬರುತ್ತೆ, ಆರ್ಚ್ ಕೂಡ ಲೂಸಾಗಿ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಬೆರಳಿಗೆ ನೀವು ಟೈಟಾಗಿ ಸುತ್ಕೊಂಡಿರಬೇಕು. ಹಾಗೆ ಕ್ರೋಶಾ ನೀಡಲ್ ಬಂದು ಇದಕ್ಕೆ ನಾನು 0.75 mm ಈ ನೀಡಲ್ನ ಯೂಸ್ ಮಾಡ್ಕೋತಿದ್ದೀನಿ. 11 ಆದರೂ ನಡೆಯುತ್ತೆ. ಯಾವಾಗಲೂ ನೀವು ಸೀರೆಗೆ ಮಾಡ್ಕೊಳ್ಳುವಾಗ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾನು ನೋಡಿ ಬಟ್ಟೆಗೆ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಪರ್ಫೆಕ್ಟಾಗಿ ಹಾಕಬೇಕಂತ. ಈ ಥರ ಗಂಟು ಹಾಕ್ಕೊಂಡಿರೋ ಥ್ರೆಡ್ ಇರುತ್ತಲ್ಲ ಅದನ್ನು ಬ್ಯಾಕ್ ಸೈಡಲ್ಲಿ ಈ ಥರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಮೊದಲು ಈ ಥರ ನೀಡಲ್ನ ಚುಚ್ಕೊಂಡು ದಾರನ ಮೇಲೆ ತರಬೇಕು. ತಂದು ಮೊದಲು ಒಂದು ಲಾಕನ್ನು ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಡಿಸೈನ್ ಬಿಚ್ಕೊಳ್ಳೋದಿಲ್ಲ. ನೋಡಿ, 2 ಟೈಮ್ಸ್ ಲಾಕ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಚೈನ್ಗಳನ್ನು ಹಾಕ್ತೀನಿ. ನೋಡಿ, ಈ ಥರ 4 ಚೈನ್ಗಳನ್ನು ಹಾಕಿ ಸ್ಟ್ರೇಟಾಗಿ ಇಟ್ಕೋಬೇಕು. ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿಟ್ಟು ಲಾಕ್ ಮಾಡ್ಕೋಬೇಕು. ಈ ಥರ 4 ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡೆ. ಅದಾದಮೇಲೆ ಥ್ರೆಡನ್ನು ಮೇಲ್ ಮಾಡ್ಕೋಬೇಕು. ಈ ಥರ ಬೀಡನ್ನು ಹಾಕಿ ಬೀಡನ್ನ ಲಾಕ್ ಮಾಡ್ಕೋತೀನಿ. ಇಲ್ಲಿಂದ ಈ ಥರ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ. ನೋಡಿ, ಯಾವುದೇ ರೀತಿಯ ಮುದ್ದೆ ಆಗಿಲ್ಲ, ಇಲ್ಲಿ ನೀಟಾಗಿ ಬಂದಿದೆ. ಇಲ್ಲಿಂದ ಮತ್ತೆ ಚೈನ್ಗಳನ್ನು ಹಾಕಬೇಕು. 4 ಚೈನ್ ಹಾಕ್ಕೊಂಡೆ ಸ್ಟ್ರೇಟಾಗಿ ಇಟ್ಕೊಂಡು ನೀಡಲ್ನ ಚುಚ್ಚಿ ಈ ದಾರನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು. ಇಲ್ಲಿ ಫಸ್ಟ್ 4 ಚೈನ್ ಹಾಕಿದರೆ ಎಲ್ಲಿ ಚೈನ್ ಹಾಕಿದ್ರು ಸೇಮ್ ಆಗಿ ಹಾಕಬೇಕು. ಆ ಡಿಸೈನ್ ಕಂಪ್ಲೀಟ್ ಆಗೋವರೆಗೂ. ಒಂದು ವೇಳೆ ಇಲ್ಲಿ 5 ಚೈನ್ ಹಾಕಿದರೆ ಇಲ್ಲೂ ಕೂಡ 5 ಚೈನ್. ಇಲ್ಲಿಂದ ಮತ್ತೆ ಥ್ರೆಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಬೀಡನ್ನು ಹಾಕಬೇಕು. ಬೀಡ್ ಹಾಕಿ ಬೀಡ್ ಲಾಕ್ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ತೀನಿ. ನೋಡಿ, ಈ ಥರ. ಇಲ್ಲಿಂದ ಮತ್ತೆ 4 ಚೈನ್ಸ್ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು. ಇಲ್ಲಿಂದ ಥ್ರೆಡನ್ನು ಮೇಲ್ ಮಾಡಬೇಕು. ಬೀಡ್ ಹಾಕಿ ಬೀಡ್ ಲಾಕ್ ಸ್ಟ್ರೇಟಾಗಿಟ್ಟು ಲಾಕ್. ಅದಾದಮೇಲೆ ಮತ್ತೆ 4 ಚೈನ್ಸ್ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ್ಮೇಲೆ ನೋಡಿ, ಈ ಥರ ಬಂದಿದೆ. 4 ಚೈನು, 1 ಬೀಡು, ಮತ್ತೆ 4 ಚೈನ್. ಈ ಥರ ನೀವು ಸೀರೆ ಪೂರ್ತಿ ಇದೇ ಥರ ನೀವು ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ. ಒಂದು ವೇಳೆ ಬೇಬಿ ಕುಚ್ಚು ಬೇಕಂದರೆ ಇಲ್ಲಿ ಒಂದು ನೀವು ಕುಚ್ಚನ್ನು ಕೂಡ ಕಟ್ಕೋಬೋದು. ನಾನು ಪರ್ಫೆಕ್ಟಾಗಿ ಬೇಸ್ ಲೈನ್ನ ಯಾವ ಥರ ಮಾಡಬೇಕಂತ ಮಾತ್ರ ತೋರಿಸಿದ್ದೀನಿ. ಇದರಲ್ಲಿ ಯಾವುದೇ ರೀತಿಯ ಕುಚ್ಚನ್ನು ಕಟ್ಟೋದಿಲ್ಲ. ಸೀರೆನ ಎಂಡ್ ಮಾಡ್ಕೊಂಡ್ಮೇಲೆ ಇಲ್ಲಿ ಹಾಗೆ ಬಿಟ್ಕೊಂಡು ಬಿಡಬಾರ್ದು. ಇದು ಲಾಸ್ಟಲ್ಲಿ ಯಾವಾಗಲೂ ನೀವು ಕ್ರೋಶೆ ಹಾಕಬೇಕಾದ್ರೆ ಯಾವಾಗಲೂ 1, 2 ಅಥವಾ 3 ಚೈನ್ ಹಾಕಿ ಈ ಥರ ಥ್ರೆಡನ್ನು ಕಟ್ ಮಾಡಿಕೊಂಡು ಇದನ್ನು ಈ ಥರ ಮೇಲ್ಗಡೆ ತಗೋಬೇಕು. ನೋಡಿ, ಈ ಥರ. ನೋಡಿ, ತುಂಬಾ ನೀಟಾಗಿ ಬಂದಿದೆ ಡಿಸೈನ್. ನೋಡ್ತಾ ಇರ್ಬೋದು, ಯಾವುದೇ ರೀತಿಯ ಸುಕ್ ಬಂದಿಲ್ಲ, ಎಲ್ಲೂ ಕೂಡ ಮುದ್ದೆಯಾಗಿ ಕಾಣಿಸಿಲ್ಲ. ಓಕೆ, ಇವತ್ತಿನ ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈಗಷ್ಟೇ ಕ್ರೋಶಾ ಕಲಿತಾ ಇರೋರಿಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮಗೆ ಹೆಲ್ಪ್ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.